Welcome to iMode Learning YouTube ಚಾನಲ್. ಲಾಸ್ಟ್ ವಿಡಿಯೋನಲ್ಲಿ ಲ್ಯಾಂಡ್ ಸರ್ವೇಯರ್ ನೋಟಿಫಿಕೇಶನ್ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ನಿಮಗೆ ಕೊಟ್ಟಿದ್ದೆ. ಈ ವಿಡಿಯೋನಲ್ಲಿ ಲ್ಯಾಂಡ್ ಸರ್ವೇಯರ್ ಪೇಪರ್ 1 ಅಂಡ್ ಪೇಪರ್ 2 ಬುಕ್ಸ್ ಅದರ ಕಾಸ್ಟ್ ಅಂಡ್ ಕ್ಲಾಸ್ ಡೀಟೇಲ್ಸ್ ಅನ್ನ ನಾನು ನೀಡ್ತೇನೆ. ಸೊ ಆಲ್ರೆಡಿ ನಾನು ಹೇಳಿದ್ದೇನೆ, ಲ್ಯಾಂಡ್ ಸರ್ವೇಯರ್ ಗೆ ಕಂಪ್ಲೀಟ್ ಬುಕ್ಸ್ ಪೇಪರ್ 1 ಪೇಪರ್ 2 ಗೆ iMode ಲರ್ನಿಂಗ್ ಸೆಂಟರ್ ವತಿಯಿಂದ ನಾವು ಕೊಡ್ತಾ ಇದೀವಿ ಅಂತ ಹೇಳಿ. ಲ್ಯಾಂಡ್ ಸರ್ವೇಯರ್ ಪೇಪರ್ 1 ಗೆ 13 books ನಿಮಗೆ ಸಿಗುವಂತದ್ದು. ಅಲಾಂಗ್ ವಿತ್ ದಟ್ ಯು ವಿಲ್ ಗೆಟ್ ಕರೆಂಟ್ ಅಫೇರ್ಸ್ ಆಲ್ಸೋ. For land surveyor paper 2 you will get 7 books. Those are arithmetic, algebra, geometry, physics, geography, modern methods of surveying and computer application. ಸೊ ಸಿಲೆಬಸ್ ಅನ್ನ ಆಲ್ರೆಡಿ ನಾವು ಲಾಸ್ಟ್ ಟೈಮ್ ನೋಡಿದ್ದೇವೆ. ಟೋಟಲ್ 8 ಸಬ್ಜೆಕ್ಟ್ಸ್ ಇದೆ. ಈ 8 ಸಬ್ಜೆಕ್ಟ್ಸ್ ಗೆ ನಿಮಗೆ 13 ಹಾರ್ಡ್ ಕಾಪಿ ನಿಮ್ಮ ಅಡ್ರೆಸ್ ಗೆ ಬರುತ್ತೆ ಪೇಪರ್ 1 ಗೆ, ಪ್ಲಸ್ ಕರೆಂಟ್ ಅಫೇರ್ಸ್ ನಿಮಗೆ ಸಾಫ್ಟ್ ಕಾಪಿನಲ್ಲಿ ಸಿಗುವಂತದ್ದು. ವೆರಾಸ್ ಫಾರ್ ಪೇಪರ್ 2 ಯು ವಿಲ್ ಗೆಟ್ 7 books. ಸೊ 7 ಸಬ್ಜೆಕ್ಟ್ಸ್ ಏನಿದೆ ಯು ವಿಲ್ ಗೆಟ್ 7 books. ಯಾವ್ಯಾವ ಬುಕ್ ಅಂತ ನೋಡೋದಿದ್ರೆ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ. ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ, ಜನರಲ್ ನಾಲೆಡ್ಜ್, ಇಂಡಿಯನ್ ಪೊಲಿಟಿ, ಹಿಸ್ಟ್ರಿ 4 books, geography 2 books and a special compilation book in which you will get state and regional administration topics, panchayat raj and rural development topics and environmental problems and developmental issues of Karnataka. And along with that you will get general science, Indian economy and world geography. Total 14 books you will get. Coming to paper 2 you will get 3 books: arithmetic, algebra, geometry, physics, geography, surveying and computer application. ಸೊ ಈ 5 ಬುಕ್ ಏನಿದೆ ದಿಸ್ ಈಸ್ ಸೇಮ್ 2024ರಲ್ಲಿ KPSC ಏನೋ ಒಂದು ಸಿಲೆಬಸ್ ಅನ್ನ ಕೊಟ್ಟಿತ್ತು, ಸೇಮ್ ಸಿಲೆಬಸ್ ಇಲ್ಲಿ ಕಂಟಿನ್ಯೂ ಆಗಿರುವಂತದ್ದು. ಸೊ ಈ ಬುಕ್ ಅನ್ನ ನಾವು ಕ್ಯಾರಿ ಮಾಡಿರುವಂತದ್ದು ವಿತ್ ಸಮ್ ರಿವಿಷನ್ಸ್. ಈ 5 ಬುಕ್ಸ್ ಏನಿದೆ ನೀವು ಲಾಸ್ಟ್ ಟೈಮ್ ತಗೊಂಡಿದ್ರು ಕೂಡ ನಿಮ್ಗೆ ಆ ಬುಕ್ಸ್ ಯೂಸ್ಫುಲ್ ಆಗುವಂತದ್ದು. ಈ ಬಾರಿ ಕೆಲವೊಂದು ಚೇಂಜಸ್ ಅನ್ನ ನಾವು ಮಾಡಿದ್ದೇವೆ. KEA ರಿನೋಟಿಫೈ ಮಾಡಿದ್ಮೇಲೆ ಕೆಲವೊಂದು ಚೇಂಜಸ್ ಅನ್ನ ಈ ಬುಕ್ಸ್ ಗೆ ಮಾಡಿರುವಂತದ್ದು. ಅಲಾಂಗ್ ವಿತ್ ದಿಸ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಮಾಡರ್ನ್ ಮೆಥಡ್ ಆಫ್ ಸರ್ವೇಯಿಂಗ್ ಅಂಡ್ ಕಂಪ್ಯೂಟರ್ ಅಪ್ಲಿಕೇಶನ್. ಸೊ ಇದೆರಡು ನ್ಯೂ ಸಿಲೆಬಸ್ ಅಂಡ್ ವೆರಿ ಡಿಫರೆಂಟ್ ಸಿಲೆಬಸ್ ಇರುವಂತದ್ದು. ಎಕ್ಸಾಂಪಲ್ ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗ್ ಅನ್ನ ತೆಗೆದುಕೊಂಡ್ರೆ ರಿಮೋಟ್ ಸೆನ್ಸಿಂಗ್, GPS, GIS ಇವೆಲ್ಲವನ್ನ ಕೂಡ ನೀವು ಆಲ್ರೆಡಿ ADLR ನಲ್ಲಿ ಓದಿರ್ತೀರಾ. ಬಟ್ ಇಲ್ಲಿ ಡಿಫರೆಂಟ್ ಅನ್ಸುವಂತದ್ದು ಏನಕ್ಕೆ ಅಂತಂದ್ರೆ ಕೆಲವೊಂದು ವೆರಿ ಡಿಫರೆಂಟ್ ಥಿಂಗ್ಸ್ ಮೀನ್ಸ್ ಎಕ್ಸಾಂಪಲ್ UAV ಕಾನ್ಸೆಪ್ಟ್ ಅನ್ನ ಇಲ್ಲಿ ಕೇಳಿರುವಂತದ್ದು, ಮತ್ತೆ ಸ್ಯಾಟಲೈಟ್ ಇಮೇಜರಿ ಕಾನ್ಸೆಪ್ಟ್ ಅನ್ನ ಕೇಳಿರುವಂತದ್ದು. ಅದಾದ ನಂತರ ಅಡ್ವಾನ್ಸ್ಡ್ ಪೊಸಿಷನಿಂಗ್ ಅಂಡ್ ಸ್ಯಾಟಲೈಟ್ ಕಮ್ಯುನಿಕೇಶನ್ ಟೆಕ್ನಾಲಜಿ, ಇದರಲ್ಲಿ ಕೆಲವೊಂದು ಡಿಫರೆಂಟ್ ಟಾಪಿಕ್ಸ್ ಅನ್ನ ಅವರು ಇನ್ಕ್ಲೂಡ್ ಮಾಡಿರುವಂತದ್ದು. DGPS ಬಗ್ಗೆ ಕೇಳಿದ್ದಾರೆ, GNSS ಬಗ್ಗೆ ಕೇಳಿದ್ದಾರೆ, ಮತ್ತೆ RTK ಕಾನ್ಸೆಪ್ಟ್ಸ್ ಅನ್ನ ಕೇಳಿದ್ದಾರೆ, ಕಾರ್ಸ್ ಕಾನ್ಸೆಪ್ಟ್ ಅನ್ನ ಕೇಳಿದ್ದಾರೆ. ಸೊ ಈ ಒಂದು ಸಿಲೆಬಸ್ ಗೆ ನೀವು ಟ್ರೆಡಿಷನಲ್ ಆಗಿ ಇದಕ್ಕೆ ಏನೋ ಒಂದು 15-20 ಪೇಜ್ ಅನ್ನ ಓದ್ತಾ ಇದ್ರಿ, ಇದು ಸಾಕಾಗೋದಿಲ್ಲ. ಹಾಗಾಗಿ ನೋಟ್ಸ್ ನಲ್ಲಿ ಅವರು ಸಿಲೆಬಸ್ ಅನ್ನ ಯಾವ ರೀತಿ ಕೊಟ್ಟಿದ್ದಾರೆ ಅದೇ ರೀತಿ ನಾವು ಡೀಟೇಲ್ ಆಗಿ ಪಾಯಿಂಟ್ಸ್ ಅನ್ನ ನಿಮ್ಗೆ ನೀಡಿರುವಂತದ್ದು. ಈ ಒಂದು ಬುಕ್ ನಲ್ಲಿ ಕಂಪ್ಲೀಟ್ ಡಿಟೇಲ್ಡ್ ಥಿಯರಿ ಕಂಟೆಂಟ್ ಅರೌಂಡ್ 200 to 220 pages ಇರುವಂತದ್ದು. ಅಲಾಂಗ್ ವಿತ್ ದಿಸ್ ಯು ವಿಲ್ ಗೆಟ್ ಅರೌಂಡ್ 350 MCQs. 350 MCQs ಅನ್ನ ಕೂಡ ನಿಮ್ಗೆ ನಾವು ಕೊಟ್ಟಿರುವಂತದ್ದು. ಯಾರು ಥಿಯರಿನ ಓದಕ್ಕಾಗೋದಿಲ್ಲ, ಇಷ್ಟನ್ನ ಓದ್ಕೊಂಡ್ರು ಕೂಡ ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗುವಂತದ್ದು. ಎಕ್ಸಾಂಪಲ್ ಹೇಳ್ಬೇಕಾದ್ರೆ UAV ಕಾನ್ಸೆಪ್ಟ್ ಏನಿದೆ ಇದ್ರ ಮೇಲೆ ಸುಮಾರು 55 MCQs ಅನ್ನ ಈ ಒಂದು ನೋಟ್ಸ್ ನಾವು ಕವರ್ ಮಾಡಿರುವಂತದ್ದು. ಸೊ coming to computer applications, this is about surveying. Coming to computer applications, ಸೊ ಇಲ್ಲಿ ಫಸ್ಟ್ ಚಾಪ್ಟರ್ ನಲ್ಲಿ MS Office, MS Word, MS Excel, MS PowerPoint ಇದೆ. ಇದ್ರ ಬಗ್ಗೆನೆ ಅರೌಂಡ್ 55 to 60 pages ಅಲ್ಲಿ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಕಂಟೆಂಟ್ ಅನ್ನ ಕೊಟ್ಟಿದ್ದೇವೆ. ನೆಕ್ಸ್ಟ್ ಒನ್ ಇಸ್ AutoCAD. ಸೊ AutoCAD ಬಗ್ಗೆ ಕೂಡ 55 pages ಡೀಟೇಲ್ ಆಗಿ ನಿಮ್ಗೆ ಒಂದೊಂದು ಕಮಾಂಡ್ ಅನ್ನ, ಒಂದೊಂದು 2D 3D ಪ್ರೊಸೀಜರ್ ಅನ್ನ ಎಕ್ಸ್ಪ್ಲೈನ್ ಮಾಡಿರುವಂತದ್ದು. ಇದಾದ ನಂತರ GIS ನ ಬಗ್ಗೆ ಡೀಟೇಲ್ ಆಗಿ ಕೊಟ್ಟಿದ್ದೇವೆ. ಜಿಯೋ ಸರ್ವರ್ ಆಗಿರ್ಬೋದು, ಮ್ಯಾಪ್ ಸರ್ವರ್ ಆಗಿರ್ಬೋದು, ವೆಕ್ಟಾರ್ ಅಂಡ್ ರಾಸ್ಟರ್ ಡೇಟಾ, ಸಿಲೆಬಸ್ ಅಲ್ಲಿ ಏನ್ ಮೆನ್ಷನ್ ಆಗಿದೆ ಅದೆಲ್ಲವೂ ಕೂಡ ಅಲ್ಲಿ ಕವರ್ ಆಗಿದೆ. ಕಮಿಂಗ್ ಟು ಥರ್ಡ್ ಚಾಪ್ಟರ್, ಸೊ ಲಾಸ್ಟ್ ಚಾಪ್ಟರ್ ರಿಲೇಟೆಡ್ ಟು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಏನಿದೆ ಆ ಎಲ್ಲಾ ಟಾಪಿಕ್ ಅನ್ನ ಕೂಡ ನಾವು ತುಂಬಾ ಡೀಟೇಲ್ ಆಗಿ ಕವರ್ ಮಾಡಿದ್ದೇವೆ. ಎಕ್ಸಾಂಪಲ್ SDLC, ಸೊ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಅಲ್ಲಿ ಸಾಫ್ಟ್ವೇರ್ ಅಪ್ಲಿಕೇಶನ್ಸ್ ಹೇಗೆ ಡಿಸೈನ್ ಆಗುತ್ತೆ, ಡೆವಲಪ್ ಆಗುತ್ತೆ, ಮತ್ತೆ ಹೇಗೆ ಡಿಪ್ಲಾಯ್ ಆಗುತ್ತೆ, ಮತ್ತೆ ವೆಬ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಕಾನ್ಸೆಪ್ಟ್ಸ್ ಏನಿದೆ, ವೆಬ್ ಪೋರ್ಟಲ್ಸ್ ಯಾವ್ದಿದೆ, ಅದೇ ರೀತಿ DSC ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್ ಹೀಗಾದ್ರೆ ಏನು, ಇದರ ಒಂದು ಅಡ್ವಾಂಟೇಜಸ್ ಏನು, ಎಲ್ಲೆಲ್ಲಿ ನಮ್ಗೆ
ಪ್ರಾಕ್ಟಿಕಲ್ ಆಗಿ ಅದನ್ನ ನಾವು ಯೂಸ್ ಮಾಡ್ತೀವಿ. ಮತ್ತೆ API ಕಾನ್ಸೆಪ್ಟ್ಸ್. ಸೊ API ಮೀನ್ಸ್ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್. ಇದೆಲ್ಲವನ್ನ ಕೂಡ ನಾವು ವೆಬ್ ಡೆವಲಪ್ಮೆಂಟ್ ಮತ್ತೆ ಆಂಡ್ರಾಯ್ಡ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಇಲ್ಲಿ ಯೂಸ್ ಮಾಡ್ತೀವಿ. API ಕಾನ್ಸೆಪ್ಟ್, ಅದರ ಅಂಡರ್ ಬರ್ತಕ್ಕಂಥ ರೆಸ್ಟ್ ಕಾನ್ಸೆಪ್ಟ್, ಸೋಪ್ ಕಾನ್ಸೆಪ್ಟ್, ಈ ರೀತಿ ಎಲ್ಲವನ್ನ ಕೂಡ ನಾವಲ್ಲಿ ಕೊಟ್ಟಿರುವಂತದ್ದು. ಸೊ ಇಷ್ಟು ಡಿಟೇಲ್ಡ್ ನೋಟ್ಸ್ ಅರೌಂಡ್ 2 ಬುಕ್ ಇಂದ 600 to 650 ಪೇಜಸ್ ಆಗುತ್ತೆ, ಅಲಾಂಗ್ ವಿತ್ MCQs. ಇಷ್ಟು ಡೀಟೇಲ್ ಆಗಿ ಕಂಟೆಂಟ್ ಅನ್ನ ಪ್ರಿಪೇರ್ ಮಾಡಿದ್ದೇವೆ. ಸೊ ಈ ಬುಕ್ಸ್ ಡೆಫಿನೆಟ್ಲಿ ನಿಮ್ಮ ಎಕ್ಸಾಮ್ ಗೆ ಹೆಲ್ಪ್ ಆಗುತ್ತೆ. ಏನೇನು ಡೌಟ್ ಇತ್ತು ಎಲ್ಲವನ್ನ ಕೂಡ ನಾನು ಈ ವಿಡಿಯೋನಲ್ಲಿ ಆನ್ಸರ್ ಮಾಡಿದ್ದೇನೆ. ಸೊ ನೋಟಿಫಿಕೇಶನ್ 10th ಆದ್ಮೇಲೆ ವಿ ಗಾಟ್ ಅರೌಂಡ್ 600 to 700 ಕಾಲ್ಸ್. ಸೊ ಅವರೆಲ್ಲರ ಪ್ರಶ್ನೆಗೂ ಕೂಡ ನಾನು ಈ ವಿಡಿಯೋದಲ್ಲಿ ಉತ್ತರ ಕೊಡ್ಲಿಕ್ಕೆ ಎಷ್ಟು ಡೀಟೇಲ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಯಾವ ಟಾಪಿಕ್ಸ್ ಹೇಗೆ ಕವರ್ ಆಗಿದೆ, ಎಷ್ಟೆಷ್ಟು ಪೇಜ್ ಇದೆ ಅಂತ ಹೇಳಿ, ಆಸ್ ಪರ್ ಸಿಲೆಬಸ್ ಪ್ರಿಪೇರ್ ಆಗಿದೆ ಅಂತ ಹೇಳಿ ನಾನಿಲ್ಲಿ ನಿಮ್ಗೆ ತಿಳಿಸ್ತಾ ಇದ್ದೇನೆ. ಸೊ ಕಮಿಂಗ್ ಟು ಕಾಸ್ಟ್, ಜನರಲ್ ನಾಲೆಡ್ಜ್ 13 ಬುಕ್ಸ್ ಪ್ಲಸ್ ಈ ಬುಕ್ ಏನಿದೆ ಇದಕ್ಕೆ 3100 ಆಗುವಂತದ್ದು. ಸ್ಪೆಸಿಫಿಕ್ ಪೇಪರ್ 7 ಬುಕ್ಸ್ 2400. ಅಂಡ್ ಲಾಸ್ಟ್ ಟೈಮ್ 2024 ಅಲ್ಲಿ ಯಾರ್ಯಾರು ನಮ್ಮಲ್ಲಿ ನೋಟ್ಸ್ ತೆಗೆದುಕೊಂಡಿದ್ರು ಅವರಿಗೆ ಆಲ್ರೆಡಿ 5 ಬುಕ್ಸ್ ಇರೋದ್ರಿಂದ ಜಸ್ಟ್ ಅವರಿಗೆ 2 ಬುಕ್ಸ್ ಅವಶ್ಯಕತೆ ಇದೆ. ಸೊ ಆ ಕೇಸಿಗೆ 600 ಅನ್ನ ನಾವು ಚಾರ್ಜ್ ಮಾಡುವಂತದ್ದು ಫಾರ್ ಓಲ್ಡ್ ಸ್ಟೂಡೆಂಟ್ಸ್. ಸೊ ಓನ್ಲಿ 2 ಬುಕ್ಸ್ ಬೇಕು ನ್ಯೂ ಸ್ಟೂಡೆಂಟ್ಸ್ ಗೆ ಏನಾದಿದ್ರೆ ಇಟ್ ವಿಲ್ ಕಾಸ್ಟ್ ಅರೌಂಡ್ 700. ಅಂಡ್ ಅನದರ್ ಥಿಂಗ್ ಇಸ್ 20th 7 2026 ಒಂದು ದಿನದ ಪ್ರೈಸ್ 7 ಬುಕ್ಸ್ ಗೆ 2000 ಇರುತ್ತೆ. ಸೊ ಆಲ್ರೆಡಿ ಆರ್ಡರ್ ಮಾಡಿರೋರ್ಗೂ ಕೂಡ ಪ್ರೈಸ್ ಯಾವ್ದು ಚೇಂಜಸ್ ಆಗಿರೋದಿಲ್ಲ. 2000 ಗೆ ಯು ವಿಲ್ ಗೆಟ್ 7 ಬುಕ್ಸ್. ನಾಳೆ ಆರ್ಡರ್ ಮಾಡೋರ್ಗೂ ಕೂಡ 20th ಆರ್ಡರ್ ಮಾಡೋರ್ಗೂ ಕೂಡ ಪ್ರೈಸ್ ವಿಲ್ ಬಿ 2000. ಫ್ರಮ್ 21st July it will be 2400 for 7 books. And the price will be 700 for 2 books, means modern method of surveying and computer application. All this price ಏನಿದೆ this includes courier charges. ಸೊ ನಿಮ್ಮ ಅಡ್ರೆಸ್ ಗೆ ರೀಚ್ ಆಗ್ಲಿಕ್ಕೆ ಕೊರಿಯರ್ ಏನ್ ಮಾಡ್ತೀವಿ ಅದೆಲ್ಲವೂ ಕೂಡ ಇಲ್ಲಿ ಇನ್ಕ್ಲೂಡ್ ಆಗುತ್ತೆ. ಓವರ್ ಆಲ್ 7 ಬುಕ್ಸ್ ಇಂದ ಅರೌಂಡ್ 1300 to 1400 ಪೇಜಸ್ ನೋಟ್ಸ್ ನಿಮ್ಮ ಕೈ ಸೇರುತ್ತೆ ಆಸ್ ಪರ್ syllabus. Coming to classes, this will be the charge. ನಮ್ಮ iMode learning app ಅನ್ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ you will get the detail. This is about general studies. Coming to paper 2, it includes both books and classes. Price will be 10,000. ಸೊ ಈ 2 ಕೋರ್ಸ್ಗೆ ನೀವು ಎನ್ರೋಲ್ ಆಗ್ಬೇಕಂದ್ರೆ iMode learning app ಅನ್ನ ಪ್ಲೇ ಸ್ಟೋರ್ ನಲ್ಲಿ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಫಾರ್ ಐಫೋನ್ ಯೂಸರ್ಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಅವರ್ ನಂಬರ್. ಸೊ ಐಫೋನ್ ಗೆ ಲಿಂಕ್ ಬೇಕಾದ್ರೆ ನೀವು iMode learning ನಂಬರ್ ಏನಿದೆ ಯು ಕ್ಯಾನ್ ಕಾಂಟ್ಯಾಕ್ಟ್. ಸೊ ದಿಸ್ ಇಸ್ ಅಬೌಟ್ ದ ಡೀಟೇಲ್ಸ್. ಅಂಡ್ ಅನದರ್ ಥಿಂಗ್ ಇಸ್ ಹೇಗೆ ಆರ್ಡರ್ ಮಾಡಬೇಕು ಅನ್ನೋದಿದ್ರೆ, ಸೊ ನೀವು ನಮ್ಮ ನಂಬರ್ ಏನಿದೆ ಇದಕ್ಕೆ ವಾಟ್ಸಪ್ ಅನ್ನ ಮಾಡಿ. ಸಪೋಸ್ ನಾವು ಕಾಲನ್ನ ರಿಸೀವ್ ಮಾಡಿಲ್ಲ ಅಂದ್ರೆ ಯು ಕ್ಯಾನ್ ಡೂ ವಾಟ್ಸಪ್. ಸೊ ವಾಟ್ಸಪ್ ಅನ್ನ ಮಾಡಿ ಸ್ಯಾಂಪಲ್ಸ್ ಅನ್ನ ಪಡೆದುಕೊಳ್ಳಿ. ಸೊ ಸ್ಯಾಂಪಲ್ಸ್ ಅನ್ನ ನೋಡಿದ ನಂತರ ಇದೇ ನಂಬರಿಗೆ ಗೂಗಲ್ ಪೇ ಆರ್ ಫೋನ್ ಪೇ ಇರುತ್ತೆ. ಈ ಒಂದು ಪೇಮೆಂಟ್ ಏನು ಪ್ರೈಸ್ ಅನ್ನ ಹೇಳಿದೆ ಈ ಒಂದು ಪೇಮೆಂಟ್ ಅನ್ನ ನೀವು ಪೇ ಮಾಡಿದ ನಂತರ ಅದರ ಒಂದು ಸ್ಕ್ರೀನ್ ಶಾಟ್ ಅಂಡ್ ನಿಮ್ಮ ಅಡ್ರೆಸ್. ಸೊ ಅಡ್ರೆಸ್ ಮಸ್ಟ್ ಕಂಟೈನ್ ಯುವರ್ ನೇಮ್, house number if any, or street name, and your village or city or town, village, post, taluk, district, and very important thing is PIN code and your mobile number. ಸೊ ಇಷ್ಟು ಡೀಟೇಲ್ಸ್ ಎಲ್ಲ ನಾವು ವಾಟ್ಸ್ಆಪ್ ಅನ್ನ ಮಾಡಿದ್ರೆ ನಿಮ್ಗೆ ಬುಕ್ ವಿತಿನ್ 1 or 2 ಡೇ ಡಿಸ್ಪ್ಯಾಚ್ ಆಗುತ್ತೆ. ನಿಮ್ಮ ಅಡ್ರೆಸ್ ಗೆ ವಿತಿನ್ 3-4 ಡೇಸ್ ಡಿಪೆಂಡ್ಸ್ ಆನ್ ದ ಲೊಕೇಶನ್ ಡೆಲಿವರ್ ಆಗುತ್ತೆ. ಫರ್ದರ್ ಏನೇ ಡೌಟ್ಸ್ ಇದ್ರು ಕೂಡ ಈ ಒಂದು ನಂಬರಿಗೆ ಆರ್ note this number, ಈ ಒಂದು ನಂಬರಿಗೆ you can WhatsApp or you can call this number. This is about details of land surveyor, books and classes. Thank you.